ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಏನಪ್ಪಾ ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೊಂತ ಇದೀನಿ ಅಂದ್ರೆ, ನಮ್ಮ ಆಶ್ರಮದಲ್ಲಿ ಯಾರಾದ್ರೂ ಊಟ ಕೊಡ್ಲಿಕ್ಕೆ ಬಂದ್ರೆ ಅಣ್ಣ ತಮ್ದಿರು ಲಿಮಿಟ್ ಆಗಿ ಕೊಡಿ ದಯವಿಟ್ಟು. ನಿಮಗೆ ಕಾಲಿಗೆ ಬೀಳ್ತೀನಿ, ಅರ್ಥ ಮಾಡ್ಕೊಳ್ರಿ. ಇವ್ರಿಗೆ ಊಟ ಕೊಡ್ಬೇಕು, ಊಟ ಕೊಡ್ದೇನೆ ಇರಬಾರ್ದು ಅಂತ ಅನಿಸ್ತಾ ಇಲ್ಲ ನನಗೆ. ಊಟನ ಒಂದು ಲಿಮಿಟ್ ಆಗಿ ಕೊಟ್ರೆ ಅವರು ಜೋಪಾನವಾಗಿರ್ತಾರೆ, ನಾನು ಜೋಪಾನವಾಗಿರ್ತೀನಿ. ಕೊಟ್ಟವ್ರಿಗೂ ಒಂದು ದೇವರು ಕೃತಜ್ಞತೆ ಒಂದು ನೆಮ್ಮದಿ ಕೊಡ್ತಾರೆ. ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ, ಸ್ನೇಹಿತರೆ ನಿನ್ನೆ ಮಧ್ಯಾಹ್ನ ಮತ್ತೆ ರಾತ್ರಿ ಊಟನ ಗೆಸ್ಟ್ಗಳು ಬಂದವರು ತಟ್ಟೆ 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 ತುಂಬಾ ಕೊಟ್ಬಿಟ್ಟು ಇವತ್ತು ವಾಂತಿ ಭೇದಿ ಆಗ್ತೈತೆ. ಏನೇಳಿ ಕೆಲವ್ರಿಗೆ ಆ ಊಟ ಜೀರ್ಣ ಆಗಿಲ್ಲ, ಏನೇಳಿ ಊಟ ಜೀರ್ಣಾಂಶ ಆಗಿಲ್ಲ. ನೋಡಿ ಎಷ್ಟೋ ಜನ ಬಾತ್ರೂಮ್ಗೆ ಹೋಗಿ 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 ಇವತ್ತು ಬಾತ್ರೂಮ್ ಫುಲ್ಲು ಏನು ಅಲ್ಲೇ ಬಾತ್ರೂಮ್ ಒಳಗೆ ಹೋಗ್ಬಿಟ್ಟಾರೆ, ಎಲ್ಲ ಚಡ್ಡಿ ಒಳಗೆ ಪ್ಯಾಂಟ್ ಒಳಗೆ. ನೋಡಿ ಅಣ್ಣ ಗಂಗಣ್ಣ ಏನು 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 ಹೇಳ್ತೀರಾ? ನಾನು ಹೇಳೋದೊಂದೇ, ಬಂದವರು ಸಹಾಯ ಮಾಡಿ, ಆದ್ರೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೇಳಿ ಹಾಕಿ. ಅವ್ರಿಗೆ ಅಂದ್ರೂ ಬೇಕು ಅಂದ್ರು ಬೇಡ ಬೇಡ ಹಾಕಿ ಹಾಕಿ ಅಂತಾರೆ. ಆದ್ರೆ ನೀವು ಹಾಕ್ಬೇಡಿ, ದಯವಿಟ್ಟು ಹಾಕ್ಬೇಡಿ. ಅವ್ರಿಗೆ ಕಂಟ್ರೋಲ್ ಇಲ್ಲ, ವಯಸ್ಸಾಗಿದೆ, ಜೀರ್ಣಶಕ್ತಿ ಕಡಿಮೆ ಆಗುತ್ತೆ, ಮತ್ತೆ ಲೂಸ್ ಮೋಷನ್ ಆಗುತ್ತೆ. ಇಲ್ಲಿ ಯಾರು ನೋಡ್ಕೊಳ್ಳೋದಿಲ್ಲ, ಅವ್ರನ್ನ ಮೇಂಟೈನ್ ಮಾಡೋದಿಲ್ಲ. ಮಾಡಿದ್ರು ಏನ್ ಒಬ್ರು ಇಬ್ರು ಮೇಂಟೈನ್ ಮಾಡಕ್ಕೆ ಇಡೀ ಇಡೀ ಸ್ಟಾಫ್ ಎಷ್ಟು ಜನ ಇದೆ, 10 ಜನಕ್ಕೂ ಲೂಸ್ ಮಾಡ್ಕೊಂಡಿದ್ದಾರೆ. ನಾವ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಸ್ನೇಹಿತರೆ ಊಟ ಹಾಕಲ್ಲ ಅಂತಾರೆ. ಇಷ್ಟು ದಿನ ಊಟ ನಾನು ನನ್ನ ಹೆಂಡತಿ ಕಂಟ್ರೋಲ್ ಕೊಟ್ಕೊಂತ ಬರ್ತಿದ್ವು ಇಲ್ವಾ? ಊಟ ಕಂಟ್ರೋಲ್ ಕಟ್ಕೊಂಡ್ ಬರ್ತಾ ಇದ್ವಿ. ಆದ್ರೆ ಇದು ಹೊರಗಡೆಯಿಂದ ಬರುತ್ತಲ್ಲ, ಅದನ್ನ ಮೇಂಟೈನ್ ಮಾಡ್ಬೇಕು. ಸ್ವಲ್ಪ ಕೊಡ್ಬೇಕು. ಜಾಸ್ತಿ ಕೊಟ್ರೆ ಅಣ್ಣಪ್ಪ, ನೀವು ತಿಳುವಳಿಕೆ ಇರೋರು, ನಮ್ಮ ಆಶ್ರಮದಲ್ಲಿ ಕಣ್ಕಾಣಲ್ಲ, ಆದ್ರೂ ನಿಮ್ಗೆ ಬುದ್ಧಿ ಐತೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಿನ್ನೆ ಒಂದು ಜನಗಳು ಬಂದು ಊಟ ಕೊಟ್ಟೋದ್ರಲ್ಲ, ಇವತ್ತೇನಾಯ್ತು? ಎಲ್ಲರಿಗೂ ಸಂಖ್ಯೆ ಆಯ್ತು. ಹಾಗಂತ ಬೇದಿ ಅದು ಒಂದು ಲಿಮಿಟ್ ಆಗಿ ಕೊಟ್ರೆ, ಲಿಮಿಟ್ ಆಗಿ ಕೊಟ್ರೆ ಏನು ಆಗಲ್ಲ. ಯಾಕಂದ್ರೆ ಲಿಮಿಟೇಷನ್ ಇರ್ಬೇಕು. ಕೆಲವ್ರಿಗೆ ಜೀರ್ಣಶಕ್ತಿ ಕಮ್ಮಿ, ವಯಸ್ಸಾದವ್ರು ಇದಾರೆ, ಕೆಲವ್ರಿಗೆ ಅಲ್ಲಿಲ್ದೇ ಇದವ್ರು ಇದಾರೆ. ನೀವು ಹೋಗಿದ್ರ ಬೇದಿಗೆ? ಇಲ್ಲ, ಬೇದಿ ಆಗಿಲ್ಲ, ಆದ್ರೆ ಹೊಟ್ಟೆ ನಿಲ್ತಾ ಅಷ್ಟೇ. ಸ್ವಲ್ಪ ಕಮ್ಮಿ ತಿನ್ಬೇಕಾಯ್ತು. ಸರಿ, ಹೌದು ಹೌದು, ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ನನ್ನ ಕಷ್ಟನ ಜನಗಳಿಗೂ ಒಂದು ವಿಡಿಯೋ ತೋರಿಸ್ತಾ ಇದೀನಿ, ಈ ವಿಡಿಯೋನ ಮುಖಾಂತರ. ಪ್ಲೀಸ್ ಸ್ನೇಹಿತರೆ, ಫಂಕ್ಷನ್ ಅಲ್ಲಿ ಅವ್ರು ಊಟ ಹಾಕ್ತಾರೆ, ನೀವುನು ಏನೋ ಅವ್ರಿಗೆ ಮಾತಾಡಂಗಿಲ್ಲ, ಅವರು ಹಾಕ್ಬಿಟ್ಟು ಹೋಗ್ತಾರೆ. ನೀವು ಕೊಡೋದು ಲಿಮಿಟೇಷನ್ ಇದೆ. ನಾವು ಕೊಡ್ತಾ ಇದೀವಿ, ನೀವು ಕೊಟ್ಟಿರೋದು ಲಿಮಿಟೇಷನ್. ನೀವು ಅವ್ರಿಗೆ ಹೇಳ್ತೀರಾ ಕೊಡೋರ್ಗೆ, ಆದ್ರೆ ಅವ್ರೇನ್ ಆದ್ರೆ ಗೆಸ್ಟ್ಗಳಿಗೆ ಆ ರೀತಿ ಹೇಳಕ್ ಆಗಲ್ಲ. ನಾನು ಹೇಳ್ತೀನಿ, ನೀವ್ ಹೇಳ್ಬೋದು. ಹೌದು ಹೌದು, ನೀನು ಹೇಳಿದ್ರು ಕೂಡ ಅವರು ಹಾಕ್ಬಿಟ್ಟು ಹೋದ್ರು. ಆಮೇಲೆ ಕೇಕ್ ತರೋರು ಕ್ರೀಮ್ ಕಮ್ಮಿ ಇರ್ಬೇಕು. ಹೌದು, ನಿಜ, ಸತ್ಯ. ಸ್ನೇಹಿತರೆ ನೋಡಿ, ಪ್ರತಿಯೊಬ್ರು ನೋಡಿ, ತಾಯಿಂದಿರು ಕೂಡ ಬೇದಿ ಇವತ್ತು. ಯಾಕೆಂದ್ರೆ ಸ್ನೇಹಿತರೆ, ನಾನು ಊಟ ಮಾಡಿದೀನಿ, ಅದೇ ಊಟ ಲಿಮಿಟು. ಏನೇಳಿ ನಮ್ಮವರು ಪಾಪ ಸ್ವಲ್ಪ ಬುದ್ಧಿ ಕಮ್ಮಿ, ಮಾನಸಿಕ, ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ಅಣ್ಣ ತಮ್ಮಿರು ಪ್ಲೀಸ್ ಶೇರ್ ಮಾಡಿ, ಬಂದ್ರೆ ಕಮ್ಮಿ ಹಾಕಿ ಊಟನ. ನಿಮಗೆ ಕಾಲು ಬಿದ್ದಿ ನಮಸ್ಕಾರ ಮಾಡ್ಕೊಂತೀವಿ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ.